ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಆಟೋಟಗಳು ಅಥವಾ ಪಂದ್ಯಾವಳಿಯಲ್ಲಿ ನಾವೇನು ಮಾಡಿದ್ದೀವಿ, ನಾಕೌಟ್ ಅಥವಾ ಎಲಿಮಿನೇಷನ್, ಲೀಗ್ ಅಥವಾ ರೌಂಡ್ ರಾಬಿನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಿಂದಿನ ತರಗತಿಯಲ್ಲಿ ಈ ಒಂದು ತರಗತಿಯಲ್ಲಿ ಏನು ಮಾಡೋಣ, ನಾವು ಸಂಯುಕ್ತ ಪ್ರಕಾರದ ಪಂದ್ಯಾವಳಿ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ನಾಕೌಟ್ ಅಥವಾ ಎಲಿಮಿನೇಷನ್ ಪ್ರಕಾರದಲ್ಲಿ ಸಿಂಗಲ್ ನಾಕೌಟ್ ತಿಳ್ಕೊಂಡಿದ್ವಿ, ಡಬಲ್ ನಾಕೌಟ್ ತಿಳ್ಕೊಂಡಿದ್ವಿ, ಸಾಂತ್ವನ ಪರ ತಿಳ್ಕೊಂಡಿದ್ವಿ, ಬಗ್ನಲ್ ವೈಲ್ಡ್ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಲೀಗ್ ಮತ್ತು ರೌಂಡ್ ರಾಬಿನಲ್ಲಿ ಸಿಂಗಲ್ ಮತ್ತು ಡಬಲ್ ಇವೆರಡರ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಸಂಯುಕ್ತ ಪ್ರಕಾರದ ಪಂದ್ಯಾವಳಿ ಈ ರೀತಿ ಇದ್ರದ್ದು ಬಗ್ಗೆ ನಾವು ಏನು ಮಾಡಬೇಕು, ಇವತ್ತಿನ ತರಗತಿಯಲ್ಲಿ ತಿಳ್ಕೊಬೇಕು. ಇಲ್ಲಿ ಕೂಡ ನಾಕೌಟ್ ಕಮ್ ನಾಕೌಟ್ ಬರುತ್ತೆ, ಹಾಗೆ ನಾಕೌಟ್ ಕಮ್ ಲೀಗ್ ಬರುತ್ತೆ, ಲೀಗ್ ಕಮ್ ನಾಕೌಟ್ ಬರುತ್ತೆ, ಹಾಗೆ ಲೀಗ್ ಕಮ್ ಲೀಗ್ ಬರುತ್ತೆ. ಇಲ್ಲಿ ಈ ಒಂದು ವಿಷಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸಂಯುಕ್ತ ಪ್ರಕಾರದ ಪಂದ್ಯಾವಳಿಗಳು ಅಂದರೆ ಕಾಂಬಿನೇಷನ್ಸ್ ಟೈಪ್ ಅಂತ ಕರಿತೀವಿ. ಈ ಬಗೆಯ ಪಂದ್ಯಾವಳಿಯಲ್ಲಿ ಏನು ಮಾಡ್ತೀವಿ, ನಾವು ನಾಕೌಟ್ ಮತ್ತು ಲೀಗ್ ಮಾದರಿಯ ತಳಗಳನ್ನು ಒಳಗೊಂಡಿರ್ತದೆ, ಅಂದರೆ ಮಿಶ್ರಣ ಆಗಿರ್ತದೆ. ಅದಕ್ಕೆ ಏನಂತೀವಿ, ನಾವು ಸಂಯುಕ್ತ ಅಂತೇಳಿ ಕರಿತೀವಿ. ಪಂದ್ಯಗಳನ್ನು ನಡೆಸುವುದರಿಂದ ಇದಕ್ಕೆ ಕರಿತೀವಿ ಸಂಯುಕ್ತ ಪಂದ್ಯಾವಳಿಗಳು ಅಂತೇಳಿ ಕರಿತೀವಿ. ಇದಕ್ಕೆ ಹೆಚ್ಚು ತಂಡಗಳು ಭಾಗವಹಿಸಿದಾಗ ಅವುಗಳನ್ನು ಕೆಲವು ಗುಂಪುಗಳಾಗಿ ರಚಿಸಿ, ಜಾಸ್ತಿ ತಂಡಗಳು ಮಾಡ್ತೇವೆ ಭಾಗವಹಿಸಿದಾಗ ಅವುಗಳನ್ನು ಏನು ಮಾಡಬೇಕು, ನಾವು ಕೆಲವು ಗುಂಪುಗಳನ್ನು ರಚಿಸಿ ಪ್ರತಿಯೊಂದು ಗುಂಪಿಗೂ ಏನು ಮಾಡಬೇಕು, ಪ್ರತ್ಯೇಕವಾಗಿ ತಳಕನ್ನು ಹಾಕಿ ಪಂದ್ಯಗಳನ್ನು ಆಡಿಸಿ ಪ್ರತ್ಯೇಕವಾಗಿ ಏನು ಮಾಡಬೇಕು, ಅವಕ್ಕೆ ತಳಕನ್ನು ಹಾಕಬೇಕು. ಆಮೇಲೆ ಪಂದ್ಯವನ್ನು ಆಡಿಸಿ ಪ್ರತಿ ಗುಂಪಿನಲ್ಲಿ ಗೆದ್ದಂತಹ ತಂಡವನ್ನು ಏನು ಮಾಡಬೇಕು ಅಂದರೆ, ಕಡಿಮೆ ಗುಂಪುಗಳ ಸಂಖ್ಯೆ ಇದ್ದರೆ ಏನು ಮಾಡಬೇಕಂದ್ರೆ 2 ತಂಡಗಳನ್ನು ಮಾಡಬೇಕು. ಆದರೆ ಜಾಸ್ತಿ ಇದ್ರೆ ಮಾಡಬೇಕು, ಪ್ರತ್ಯೇಕವಾಗಿ ತಂಡಗಳನ್ನು ಮಾಡಿಸಿ ಪ್ರತ್ಯೇಕವಾಗಿ ಆಡಿಸಿ ಪ್ರತಿ ಗುಂಪಿನಲ್ಲಿ ಗೆದ್ದ ತಂಡಗಳನ್ನು ಆರಿಸಿಕೊಂಡು ಪ್ರತ್ಯೇಕ ತಳಕನ್ನು ರಚಿಸಿ ಪಂದ್ಯಗಳನ್ನು ಆಡಿಸಿ ಬಲಿಷ್ಠ ತಂಡವನ್ನು ನಿರ್ಧರಿಸುವುದು ಏನು ಮಾಡ್ತೈತಿ, ಈ ಒಂದು ವಿಧಾನ ಸಹಾಯಕವಾಗ್ತದೆ. ಇದರಲ್ಲಿ ಮುಖ್ಯವಾಗಿ 4 ಪ್ರಕಾರಗಳು ಕಂಡುಬರ್ತವೆ. ಒಂದು ನಾಕೌಟ್ ಕಮ್ ನಾಕೌಟ್, ನಾಕೌಟ್ ಕಮ್ ನಾಕೌಟ್, ನಾಕೌಟ್ ಕಮ್ ಲೀಗ್, ಲೀಗ್ ಕಮ್ ನಾಕೌಟ್, ಲೀಗ್ ಕಮ್ ಲೀಗ್, ಲೀಗ್ ಕಮ್ ನಾಕೌಟ್. ಈ ರೀತಿ 4 ಹೆಸರುಗಳು ಇದರಲ್ಲಿ ಬರ್ತವೆ. ಇವಾಗ ಆಹ್ವಾನ ಪ್ರಕಾರದ ಪಂದ್ಯಾವಳಿಗಳು ಇದರಲ್ಲಿ ಎಷ್ಟು ಬರ್ತವೆ ನೋಡ್ರಿ. ಇದರಲ್ಲಿ ನಿಚ್ಚಣಿಕೆಯ ಪದ್ಧತಿ, ಗೋಪುರ ಪದ್ಧತಿ ಮತ್ತು 2 ಪ್ರಕಾರ ಬರ್ತವೆ, ನಿಚ್ಚಣಿಕೆ ಮತ್ತು ಗೋಪುರ. ಇವಾಗ ನೋಡ್ರಿ, ಸಾಮಾನ್ಯವಾಗಿ ವೈಯಕ್ತಿಕ ಕ್ರೀಡೆ ಅಥವಾ ಚಟುವಟಿಕೆಗಳಲ್ಲಿ ಏನು ಮಾಡ್ತಾರೆ, ಇದನ್ನು ನಡೆಸ್ತಾರೆ. ವೈಯಕ್ತಿಕ ಕ್ರೀಡೆಗಳನ್ನು ನಡೆಸ್ತಾರಲ್ಲ, ಆ ಒಂದು ವೈಯಕ್ತಿಕ ಕ್ರೀಡೆ ಆಡಿಸೋ ಟೈಮಲ್ಲಿ ಏನು ಮಾಡ್ತಾರೆ, ಆಹ್ವಾನ ಪ್ರಕಾರದ ಪಂದ್ಯಾವಳಿಗಳನ್ನು ಸಂಘಟನೆ ಮಾಡ್ತಾರೆ. ಉದಾಹರಣೆ ಹೇಳಬೇಕಾದ್ರೆ ಚೆಸ್ಸು, ಕುಸ್ತಿ, ಜೂಡೋ, ಟೆನ್ನಿಸು, ಬ್ಯಾಡ್ಮಿಂಟನ್ನು, ಶೂಟಿಂಗು ಇತ್ಯಾದಿ ಇದರಲ್ಲಿ ಏನು ಮಾಡ್ತಾರೆ, ಆಹ್ವಾನ ಪ್ರಕಾರದ ಪಂದ್ಯಾವಳಿಯಲ್ಲಿ ಆಡಿಸ್ತಾರೆ. ಇದರಲ್ಲಿ ನಿಚ್ಚಣಿಕೆ ಮತ್ತು ಗೋಪುರ ಪದ್ಧತಿ 2 ಮುಖ್ಯವಾಗಿ ಕಂಡುಬರ್ತವೆ. ಇಲ್ಲಿ ನಿಚ್ಚಣಿಕೆ ಪದ್ಧತಿ ಅಂದರೆ ಏನು ಅಂತ ನೋಡ್ರಿ. ಇಲ್ಲಿ ನಿಚ್ಚಣಿಕೆ ಆಕಾರದಲ್ಲಿ ಏನಾಗಿರ್ತದೆ, ಸ್ಥಳೀಕರಿಸ್ತಾರೆ. 3 ತಿಂಗಳು 6 ತಿಂಗಳು ಹೀಗೆ ಅವಧಿಯನ್ನು ನಿಗದಿಪಡಿಸ್ತಾರೆ. 3 ತಿಂಗಳು 6 ತಿಂಗಳು ಏನು ಮಾಡ್ತಾರೆ, ಈ ಗೇಮ್ಸನ್ನು ನಡೆಸ್ತವೆ. ಇಲ್ಲಿ ಆಟಗಾರರು ಮೇಲಿನ ಸ್ಥಾನಕ್ಕೆ ಹೋಗಲು ಏನು ಮಾಡ್ತಾರೆ, ಪ್ರಯತ್ನ ಪಡ್ತಾರೆ. ಆಟಗಾರರು ತಮ್ಮ ಮೇಲಿನ ಯಾವುದಾದ್ರೂ ಆಟಗಾರರಿಗೆ ಏನು ಮಾಡ್ತಾರೆ, ಆಹ್ವಾನ ನೀಡಲು ಸಂಘಟಕರಿಗೆ ತಿಳಿಸಿದಾಗ ಅವರು ಸ್ಪರ್ಧೆಯನ್ನು ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಗೆದ್ದರೆ ಮೇಲಿನ ಸ್ಥಾನಕ್ಕೆ ಹೋಗ್ತಾರೆ, ಸೋತರೆ ಏನು ಮಾಡ್ತಾರೆ, ಅಲ್ಲೇ ಇರ್ತಾರೆ. ಗೆದ್ದರೆ ಮಾತ್ರ ಮೇಲಿನ ಸ್ಥಾನಕ್ಕೆ ಹೋಗ್ತಾರೆ, ಸೋತರೆ ಅಲ್ಲೇ ಇರ್ತಾರೆ. ಒಂದು ಸಾರಿ ಒಂದು ಪಂದ್ಯವಾದ ನಂತರ ಅವರಿಬ್ಬರು ಮತ್ತೆ ಬೇರೆಯವರ ಜೊತೆಗೆ ಸ್ಪರ್ಶಿಸುವವರು ಏನು ಮಾಡ್ತಾರೆ, ಒಂದು ಸಾರಿ ಪಂದ್ಯವಾದ ನಂತರ ಅವರಿಬ್ಬರು ಮತ್ತೆ ಬೇರೆಯವರ ಜೊತೆಗೆ ಸ್ಪರ್ಧಿಸುವವರಿಗೆ ಮತ್ತೆ ಅವರಿಬ್ಬರಲ್ಲಿ ಸ್ಪರ್ಧೆ ನಡೆಯುವುದಿಲ್ಲ. ಹೀಗೆ ಪಂದ್ಯಾವಳಿ ಮುಗಿದ ನಂತರ ಏನು ಮಾಡ್ತಾರೆ, 1ನೇ ಸ್ಥಾನದಲ್ಲಿರುವಂತಹ ಆಟಗಾರ ಈ ಪಂದ್ಯಾವಳಿಯಲ್ಲಿ ಏನು ಮಾಡ್ತಾರೆ, ವಿಜಯವಾಗಿ ನಿರ್ಧರಿಸ್ತಾರೆ. ಇದಕ್ಕೇನಂತೀವಿ, ನಾವು ನಿಚ್ಚಣಿಕೆ ಥರದ ಮೇಲೆ ಹೋಗುವುದರಿಂದ ನಿಚ್ಚಣಿಕೆ ಥರ ಕಂಡುಬರೋದ್ರಿಂದ ನಿಚ್ಚಣಿಕೆ ಪ್ರಕಾರ ಅಂತೇಳಿ ಕರಿತೀವಿ. ಇವಾಗ ಗೋಪುರ ಪದ್ಧತಿ. ಇದರಲ್ಲಿ ಆಟಗಾರರನ್ನು ಗೋಪುರದ ಆಕಾರದಲ್ಲಿ ಏನು ಮಾಡ್ತಾರೆ, ಸ್ಥಳೀಕರಿಸ್ತಾರೆ. ಹಾಗೂ ಕೆಳಗಿನ ಸಾಲಿನ ಆಟಗಾರರು ಮೊದಲು ತಮ್ಮ ಸಾಲಿನ ಯಾವುದಾದರೂ ಆಟಗಾರರ ಜೊತೆಗೆ ಏನು ಮಾಡ್ತಾರೆ, ಸ್ಪರ್ಧಿಸಿ ಗೆದ್ದ ಮೇಲೆ ಮೇಲಿನ ಸಾಲಿನ ಯಾವುದಾದರೂ ಆಟಗಾರರ ಜೊತೆ ಏನು ಮಾಡೋದು, ಸ್ಪರ್ಧಿಸ್ಬೋದು. ಏನು ಮಾಡ್ತಾರೆ, ಇದರಲ್ಲಿ ಆಟಗಾರರು ಗೋಪುರದ ಆಕಾರದಲ್ಲಿ ಏನು ಮಾಡ್ತಾರೆ, ಸ್ಥಳೀಕರಿಸ್ತಾರೆ. ಹಾಗೂ ಕೆಳಗಿನ ಸಾಲಿನ ಆಟಗಾರರು ಏನು ಮಾಡ್ತಾರೆ, ಮೊದಲು ತಮ್ಮ ಸಾಲಿನ ಯಾವುದಾದ್ರೂ ಆಟಗಾರರ ಜೊತೆ ಏನು ಮಾಡ್ತಾರೆ, ಸ್ಪರ್ಧೆ ಮಾಡ್ತಾರೆ. ಅಲ್ಲಿ ಗೆದ್ದ ಮೇಲೆ ಏನು ಮಾಡ್ತಾರೆ, ಅವರು ಮೇಲಿನ ಸಾಲಿನ ಯಾವುದಾದ್ರೂ ಆಟಗಾರರ ಜೊತೆ ಏನು ಮಾಡ್ತಾರೆ, ಆಟ ಆಡ್ಬೋದು. ಉಳಿದಂತೆ ನಿಚ್ಚಣಿಕೆ ಪದ್ಧತಿಯ ನಿಯಮಗಳು ಇದಕ್ಕೆ ಏನು ಮಾಡ್ತವೆ, ಅನ್ವಯ ಆಗ್ತವೆ.
ಗೋಪುರ ಪದ್ಧತಿಯ ನಿಚ್ಚಣಿಕೆ ಪದ್ಧತಿಯ ಸುಧಾರಿಸುವ ಒಂದು ಕ್ರಮವಾಗಿದೆ. ಗೋಪುರ ಪದ್ಧತಿ ಇರೋದ್ರೆ ನಿಚ್ಚಣಿಕೆ ಪದ್ಧತಿ ಇನ್ನಷ್ಟು ಸುಧಾರಣೆ ಕಾಣಬೇಕು ಅಂತೇಳಿ ಈ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. ಹಾಗೂ ಇದರಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಮಾಡಿ ಕೆಳಗಿನ ವಿಧಾನಗಳನ್ನು ಏನು ಮಾಡ್ತಾರೆ, ಅನುಸರಿಸ್ತಾರೆ. ಯಾವ ವಿಧಾನ ಅಂದರೆ ಕಿಂಗ್ಸ್ ಅಥವಾ ಕ್ರೌನ್, ಮತ್ತು ಜೇಡ ಹುಳು ಪದ್ಧತಿ, ಗಡಿಯಾರ ಪದ್ಧತಿ, ಟೂಮ್ ಸ್ಪೂನ್ ಪದ್ಧತಿ, ಫನೆಲ್ ಪದ್ಧತಿ, ಈ ರೀತಿ ಪದ್ಧತಿಗಳನ್ನು ಏನು ಮಾಡ್ತಾರೆ, ಅನುಸರಿಸ್ತಾರೆ. ಹಾಗಾದರೆ ಕಿಂಗ್ಸ್ ಅಥವಾ ಕ್ರೌನ್ ಅಂದರೆ ಏನು ಅಂತೇಳಿ ನೋಡ್ರಿ. ಇದರಲ್ಲಿ ಹಲವಾರು ಗೋಪುರಗಳನ್ನು ಮಾಡ್ತಾರೆ. ಅವುಗಳಲ್ಲಿ ಆಟಗಾರ ಏನು ಮಾಡ್ತಾರೆ, ಸ್ಥಳೀಕರಿಸ್ತಾರೆ. ಹೆಚ್ಚಿನ ಆಟಗಾರರ ಸಂಖ್ಯೆ ಇದ್ದಾಗ ಏನು ಮಾಡ್ತಾರೆ, ಈ ಒಂದು ವಿಧಾನ ಸೂಕ್ತ ಆಗ್ತೈತೆ. ಜಾಸ್ತಿ ಜನದಾಗ ಏನು ಮಾಡಬೇಕು, ಇದನ್ನು ಬಳಸಬೇಕು. ಜೇಡಹುಳ ಪದ್ಧತಿ ಅಂದರೆ ಏನಂದರೆ, ಇಲ್ಲಿ ಆಟಗಾರರು ಮಧ್ಯಕ್ಕೆ ಬರಲು ಪ್ರಯತ್ನಿಸ್ತಾರೆ. ಮಧ್ಯದಲ್ಲಿ ಹೆಂಗೆ ಜೇಡಹುಳು ಮಧ್ಯದಲ್ಲಿ ಕಟ್ಟೋದಲ್ಲ, ಆ ರೀತಿ ಆಟಗಾರ ಏನು ಮಾಡ್ತಾರೆ, ಮಧ್ಯಕ್ಕೆ ಬರಲು ಪ್ರಯತ್ನ ಪಡ್ತಾರೆ. ಇವರು ನಿರ್ದಿಷ್ಟ ಅವಧಿ ನಂತರ ಯಾರು ಈ ಪಂಜರದ ಮಧ್ಯದಲ್ಲಿ ಇರ್ತಾರೋ ಅವರು ಆ ಪಂದ್ಯದಲ್ಲಿ ಏನಾಗ್ತದೆ, ಜಯ ಸಾಧಿಸಿದಂಗೆ. ಯಾರು ಮಧ್ಯದಲ್ಲಿ ಬರ್ತಾರೋ ಅವ್ರು ಏನು ಮಾಡ್ತಾರೆ, ವಿಜಯ ಅಥವಾ ಗೆದ್ದಂತ ಅರ್ಥ. ಇಲ್ಲಿ ಆಟಗಾರರು ಜೇಡರ ಹುಳದ ಪಂಜರದ ಆಕಾರದಲ್ಲಿ ಸ್ಥಳೀಕರಿಸ್ತಾರೆ. ಅದಕ್ಕೆ ಕರಿತೀವಿ ಜೇಡಹುಳ ಪದ್ಧತಿ ಅಂತೇಳಿ ಕರಿತೀವಿ. ಇವಾಗ ಗಡಿಯಾರ ಪದ್ಧತಿ. ಇಲ್ಲಿ ಗಡಿಯಾರದಲ್ಲಿಯ ಪ್ರತಿ ಗಂಟೆ ಸ್ಥಳಗಳಲ್ಲಿ ನೋಡ್ರಿ, ಗಡಿಯಾರದಲ್ಲಿಯ ಪ್ರತಿ ಗಂಟೆ ಸ್ಥಳಗಳಲ್ಲಿ ಒಬ್ಬೊಬ್ಬ ಆಟಗಾರ ಏನು ಮಾಡ್ತಾನೆ, ಸ್ಥಳೀಕರಿಸ್ತಾನೆ. ಅಂದರೆ ಒಬ್ಬ ಆಟಗಾರ ಏನು ಮಾಡ್ತಾನೆ, ಅಲ್ಲಿ ಬರ್ತಾನೆ. ಹಾಗೂ ಇದರಲ್ಲಿ 12ನೇ ಸ್ಥಾನಕ್ಕೆ ಬಂದ ಆಟಗಾರ ಏನಾಗ್ತಾನೆ, ವಿಜಯ ಆಗ್ತಾನೆ. ಯಾಕಂದರೆ ಅಲ್ಲಿ 12 ಸಂಖ್ಯೆಗಳಿರೋದರಿಂದ 12 ಸ್ಥಾನಕ್ಕೆ ಬಂದಂಥ ಆಟಗಾರ ಏನಾಗ್ತಾನೆ, ಅಲ್ಲಿ ವಿಜಯ ಆಗ್ತಾನೆ. ಟೂಮ್ ಸ್ಟೋನ್ ಪದ್ಧತಿ. ಟೂಮ್ ಸ್ಪೂನ್ ಪದ್ಧತಿ ಅಂದರೆ ಏನು ನೋಡ್ರಿ, ನಿಚ್ಚಳಿಕೆ ಅಥವಾ ಗೋಪುರ ಎರಡರ ಮಿಶ್ರಣ ಇದರಲ್ಲಿ ಇರ್ತೈತೆ. ಇದರಲ್ಲಿ ಟೂಮ್ ಸ್ಟೋನ್ ಪದ್ಧತಿಯಲ್ಲಿ ಇಲ್ಲಿ ಆಟಗಾರರನ್ನು ಮೇಲೆ, ನಿಚ್ಚಣಿಕೆ ಕೆಳಗೆ ಗೋಪುರದ ಆಕಾರದಲ್ಲಿ ಏನು ಮಾಡ್ತಾರೆ, ಸ್ಥಳೀಕರಿಸ್ತಾರೆ. ನಿರ್ದಿಷ್ಟ ಅವಧಿಯ ಕೊನೆಗೆ ಯಾರು ಅತಿ ಮೇಲ್ಭಾಗದಲ್ಲಿ ಇರ್ತಾರೋ ಅವರು ಏನಾಗ್ತಾರೆ, ಈ ಪಂದ್ಯಾವಳಿಯಲ್ಲಿ ವಿಜಯಶಾಲಿ ಅಂತೇಳಿ ಘೋಷಣೆ ಮಾಡ್ತಾರೆ. ಇವಾಗ ಫೈನಲ್ ಪದ್ಧತಿ. ಇದು ನಿಚ್ಚಣಿಕೆ ಮತ್ತು ಗೋಪುರ ಇವೆರಡರ ಮಿಶ್ರಣ ಆಗಿರ್ತೈತೆ. ಮಿಶ್ರಣ ಟೂಮ್ ಸ್ಪೂನಲ್ಲಿ ಚಿತ್ರಿಸಿದಂತಹ ವಿರುದ್ಧ ಏನು ಮಾಡ್ತಾರೆ, ಇವರು ಆಕಾರವನ್ನು ಹೊಂದಿರ್ತಾರೆ. ಕೆಳಗೆ ನಿಚ್ಚಣಿಕೆ ಆಕಾರವಿದ್ದು ನಂತರ ಏನು ಮಾಡ್ತಾರೆ, ಗೋಪುರ ಕೆಳಮುಖವಾಗಿರ್ತೈತೆ. ಇದನ್ನು ಆಟೋಟಕ್ಕಿಂತಲೂ ಸಾಮರ್ಥ್ಯದ ಪರೀಕ್ಷೆಗೆ ಏನು ಮಾಡ್ತಾರೆ, ಹೆಚ್ಚಾಗಿ ಬಳಸ್ಕೊಳ್ತಾರೆ. ಮೇಲಿಂದ ಮೇಲೆ ಪರೀಕ್ಷೆಗಳನ್ನು ನಡೆಸಿ ಅವರು ಗಳಿಸಿದ ಅಂಕಗಳನ್ನು ಕ್ರೋಢೀಕರಿಸಿ ಆಮೇಲೆ ಏನು ಮಾಡ್ತಾರೆ, ಅವರ ಸ್ಥಾನವನ್ನು ನಿರ್ಧಾರ ಮಾಡ್ತಾರೆ. ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ ನೋಡ್ರಿ. ಈ ಪಂದ್ಯಾವಳಿಯಲ್ಲಿ ಆಹ್ವಾನ ಪಡೆದವರು ಸಂಘಟಕರು ನಿರ್ದಿಷ್ಟಪಡಿಸಿದ ದಿನಾಂಕದಂದು ಆಡಲೇಬೇಕು. ಇಲ್ಲದೆ ಹೋದರೆ ಅಥವಾ ಆಹ್ವಾನ ತಿರಸ್ಕರಿಸಿದರೆ ಅವರು ಸೋತಂತೆ ಅರ್ಥ. ಇಲ್ಲಿ ಅವರ ಸ್ಥಾನ ಏನಾಗಿರ್ತೈತಿ, ಇಲ್ಲಿ ಬಿಟ್ಕೊಡ್ಬೇಕಾಗ್ತೈತಿ. ಇದರಲ್ಲಿ ಹೆಚ್ಚಿಗೆ ಇಂಪಾರ್ಟೆಂಟ್ ಯಾವುದಂದರೆ ನಾಕೌಟು ಮತ್ತು ಲೀಗ್. ನಾಕೌಟಿಗೆ ಏನಂತೀವಿ, ಎಲಿಮಿನೇಷನ್ ಅಂತೀವಿ. ಲೀಗಿಗೆ ರೌಂಡ್ ರಾಬಿನ್ ಪದ್ಧತಿ ಅಂತೇಳಿ ಕರಿತೀವಿ. ಇದರಲ್ಲಿ ಇರುವಂಥ 2 ಸೂತ್ರಗಳು ಜಾಸ್ತಿ ಬರ್ತವೆ. ಅವು ಏನು ಮಾಡಿರಿ, ಸೂತ್ರಗಳು ನೆನ್ಪಿಟ್ಟುಕೊಳ್ರಿ. ಬೈ ಕೊಡೋದು ಕೆಳಗೆ ಕೇಳ್ಕೊಳ್ಳೋದು ಎಕ್ಸಾಮಲ್ಲಿ. ಅದಕ್ಕೋಸ್ಕರ ಏನು ಮಾಡಿರಿ ಅಂದರೆ ಚೆನ್ನಾಗಿ ನೀವು ಒಂದು ಸರಿ ಓದ್ಕೊಳ್ರಿ. ಒಂದು ಸರಿ ಹಾಕಿ ಪ್ರಾಕ್ಟೀಸ್ ಮಾಡಿರಿ. ಅವಾಗ ಏನಾಗ್ತೈತೆ, ನಿಮಗೆ ಈಸಿಯಾಗಿ ಅರ್ಥ ಆಗ್ತೈತೆ. ಇದ್ರ ಮೇಲೆ ಏನು ಮಾಡೋಣ ಅಂದರೆ ಮುಂದಿನ ತರಗತಿಯಲ್ಲಿ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕಾತಿ ಪ್ರೋತ್ಸಾಹ ಮಾಡ್ಕೊತೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.